ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಅಘೋರಾಯ ನಮಸ್ತುಭ್ಯಂ ಘೋರಾ ಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಕುಂಭರಾಶಿಯವರಿಗೆ ದೃಷ್ಟಿದೋಷ, ಶತ್ರುಬಾಧೆ, ಮಾಟಮಂತ್ರ ಈ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾರೆ. ಅಂದರೆ ಕುಂಭರಾಶಿಯವರಿಗೆ ದೃಷ್ಟಿ ಯಾಕೆ ಆಗತ್ತೆ, ಆಮೇಲೆ ಮಾಟಮಂತ್ರ, ಶತ್ರುಬಾಧೆ, ಶತ್ರುಗಳು ಯಾಕೆ ಜಾಸ್ತಿ ಆಗ್ತಾರೆ, ಅದು ಮಾಟಮಂತ್ರದ ವರೆಗೂ ತನಕ ಯಾಕೆ ಹೋಗುತ್ತೆ, ಒಂದು ಸಾಮಾನ್ಯವಾದಂಥ ವಿಚಾರಗಳು ನಿಮಗೆ ಗೊತ್ತಾಗಬೇಕು. ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ವಿಚಾರ ಇದ್ರೆ ಕುಂಭರಾಶಿಯವರಿಗೆ. ಹಾಗೂ ಕುಂಭರಾಶಿಯವರು ದೃಷ್ಟಿಯನ್ನು ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಸಾಧ್ಯ ಅನ್ನುವ ಅಷ್ಟು, ಅಂದರೆ ಯು ಕ್ಯಾನ್ ಓನ್ಲಿ ಡಿಕ್ರೀಸ್, ಯು ಕೆನಾಟ್ ಎರಾಡಿಕೇಟ್ ಅಂತ ಹತ್ರ ನೀವು ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ. ಅದು ಬರೇ ಕಡಿಮೆ ಮಾಡ್ಕೊಳ್ಬೋದು ಅಷ್ಟೇ, ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗ್ಬಿಡ್ತಾರೆ. ಆ ಥರ ಪ್ರೋನ್ ಟು ಡಿಸೀಸಸ್ ಅಂತ ಕೆಲವು ಇಂಗ್ಲೀಷಲ್ಲಿ ಹೇಳ್ತಾರೆ. ಅಂದರೆ ರೋಗ ರುಜಿನ ಬರಲಿಕ್ಕೆ ತುಂಬ ಅವಕಾಶಗಳಿದೆ ಅನ್ನೋದಂಗೆ ನೀವು ಪ್ರೋನ್ ಟು ದೃಷ್ಟಿದೋಷಗಳು ಅಂತ ಸಿಕ್ಕಡ ದೃಷ್ಟಿದೋಷ ಆಗ್ಬಿಡುತ್ತೆ ಕುಂಭರಾಶಿಯವರಿಗೆ ಬೈ ಡಿಫಾಲ್ಟ್. ಅವರು ಜನ್ಮತಃ. ಯಾಕೆ ಅಂತಂದರೆ ಕಾರಣ ತುಂಬ ಸಿಂಪಲ್. ಆ ಚಂದ್ರ ಕುಂಭರಾಶಿಯವರಿಗೆ ಚಂದ್ರ ಷಷ್ಠ್ಯಾಧಿಪತಿ. ಕುಂಭರಾಶಿ ಅಂತ ಯಾವಾಗ ಹೇಳ್ತೀವಿ ನಾವು? ಚಂದ್ರ ರಾಶಿಯಲ್ಲಿದ್ದರೆ ಕುಂಭರಾಶಿ, ಕುಂಭದಲ್ಲಿ ಚಂದ್ರ ಇದ್ದರೆ ಕುಂಭರಾಶಿ. ಸೊ ಕುಂಭರಾಶಿಯವರಿಗೆ ಷಷ್ಠ್ಯಾಧಿಪತಿಯಾದ ಚಂದ್ರ ಅವರ ರಾಶಿಯಲ್ಲೇ ಇರ್ತಾನೆ. ಆದ್ದರಿಂದ ಸದಾ ಸರ್ವದಾ ಅವರಿಗೆ ದೃಷ್ಟಿ, ಶತ್ರುಬಾಧೆ ಇದು ಸದಾ ಸರ್ವದಾ ಇರುತ್ತೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಇನ್ನು ಹಲವಾರು ಪ್ರಮುಖವಾದಂಥ ವಿಚಾರಗಳನ್ನು ತಿಳಿಸ್ತಾನೆ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಕುಂಭರಾಶಿಯವರು ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ದೃಷ್ಟಿದೋಷದ ಅನುಭವ ಯಾವ ರೀತಿಯಲ್ಲಿ ಆಗ್ತಾ ಇದೆ, ದೃಷ್ಟಿದೋಷದ ನಿಮಗೆ ಏನೇನು ಸಮಸ್ಯೆ ಆಗ್ತಾ ಇದೆ, ಹಾಗೂ ನೀವೇನೇನು ಪರಿಹಾರ ಮಾಡ್ಕೊಂಡ್ರಿ ಅನ್ನುವಂಥದ್ದನ್ನ ತಿಳಿಸಿ. ನಾನು ವಿಶೇಷವಾದ ಕಾರಣ ಪರಿಹಾರಗಳನ್ನು ಸಹ ಸಂಪೂರ್ಣ ವಿವರವಾಗಿ ತಿಳಿಸ್ತೇನೆ ನಿಮಗೆ. ಆಯಿತಾ? ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ. ತುಂಬ ಚೆನ್ನಾಗಿದೆ ವಿಡಿಯೋ, ತುಂಬ ಯೂಸ್ಫುಲ್, ಉಪಯುಕ್ತವಾದ ಮಾಹಿತಿಗಳನ್ನು ಕೊಡ್ತೇನೆ ನೋಡಿ. ಬಹಳ ಪ್ರಮುಖವಾಗಿ ಷಷ್ಠ್ಯಾಧಿಪತಿಯಾದ ಚಂದ್ರ ನಿಮ್ಮ ರಾಶಿಯಲ್ಲಿರ್ತಾನೆ. ಆದ್ದರಿಂದ ನಿಮ್ಮದು ದೃಷ್ಟಿಗೆ ಜಾಸ್ತಿ ಎಲ್ಲ ನಿಮ್ಮಲ್ಲೇ ಇರ್ತದೆ. ಆದ್ದರಿಂದ ಇದರಲ್ಲಿ ಇನ್ನೂ ಹಲವಾರು ಕಾರಣಗಳಿದ್ದಾವೆ. ನಿಮ್ಮ ರಾಶ್ಯಾಧಿಪತಿ ಶನಿ. ಸಾಮಾನ್ಯವಾಗಿಯೇ ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ಶನಿ ಆದ್ದರಿಂದ ಬೇಜಾರು ಮಾಡ್ಕೊಂಡು ನೀವು ಒಂಚೂರು ಲೇಜಿ, ಸ್ವಲ್ಪ ಆಲಸ್ಯ. ನಿಮಗೆ ರಾಶ್ಯಾಧಿಪತಿ ಶನಿ ಆದರೆ ಸ್ವಲ್ಪ ಆಲಸ್ಯ, ಸ್ವಲ್ಪ ಆರಾಮದಾಯಕವಾಗಿರಬೇಕು ಅಂತ ನೋಡ್ತೀರಾ. ನೀವೊಂದು ಕುರ್ಚಿ ಮೇಲೆ ಕೂತ್ಕೊಂಡು ನಿಧಾನಕ್ಕೆ ಕೂತ್ಕೊಳ್ತೀರಾ. ಕೂತ್ಕೊಂಡ್ರು ಎಲ್ಲರೂ ಹಿಂಗೆ ಕೂತ್ಕೊಂಡ್ರೆ ನೀವು ಮಾತ್ರ ಸ್ವಲ್ಪ ಹೊರಕೊಂಡು ಹಿಂದ್ಗಡೆಗೆ ಹೋಗಿ ಆರಾಮಾಗಿ ಕೂತ್ಕೊಳ್ತೀರಾ, ಕಾಲು ಚಾಚ್ಕೊಂಡು. ಅಥವಾ ಒಂದು ಸ್ವಲ್ಪ ಸುಖವನ್ನು ಸ್ವಲ್ಪ ಜಾಸ್ತಿ ಹೊತ್ತು, ಅಂದರೆ ನೀವು ಹೆಂಗೆ ಅಂತಂದರೆ ಏನೇನು ಸವಲತ್ತುಗಳು ನಮಗೆ ಸಿಕ್ಕಿತ್ತೋ, ಭಗವಂತ ಏನೇನು ಕೊಟ್ಟಿದ್ದಾನೋ ಅದನ್ನು ಚೆನ್ನಾಗಿ ಅನುಭವಿಸ್ಬೇಕು ಫಸ್ಟ್ ಆಫ್ ಆಲ್ ಅಂತ. ಸೊ ಚೆನ್ನಾಗಿ ಅನುಭವಿಸ್ತೀರದು. ಸೊ ಆರಾಮಾಗಿ ಮಲ್ಕೊಂತೀರ. ಸೊ ನಿದ್ದೆ ಚೆನ್ನಾಗಿರುತ್ತೆ ಅಥವಾ ಆರಾಮದಾಯಕವಾಗಿರುತ್ತೆ ಜೀವನ. ಇದೇನಾಗ್ಬಿಡುತ್ತೆ, ಎದುರುಗಡೆ ಇರೋನಿಗೆ ತಡ್ಕೊಳಕ್ಕಾಗಲ್ಲ. ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಹಿಂಗೆ ಮಲ್ಕೊಂಡಿದ್ದಾರಲ್ಲ ಈ ಅಮ್ಮ ಅಥವಾ ಹಿಂಗೆ ಮಲ್ಕೊಂಡಿದ್ದಾರಲ್ಲ ಈ ಅಪ್ಪ, ಒಂದು ಚೂರು ಜವಾಬ್ದಾರಿ ಇಲ್ದಂಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಅದು ಇದಾಗ. ಯಾಕೆಂದರೆ ಕುಂಭರಾಶಿಯವರಿಗೆ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಲೈಫ್ ಪಾರ್ಟ್ನರ್ ಅಥವಾ ಫ್ರೆಂಡ್ ಸಿಂಹರಾಶಿಯವ್ರು ಜಾಸ್ತಿ ಆಗ್ಬಿಡ್ತಾರೆ. ಯಾಕೆಂದರೆ ಸಪ್ತಮಾಧಿಪತಿ ಸಿಂಹ ಆದ್ದರಿಂದ ಅನಿವಾರ್ಯವಾಗಿ ಒಂದೇ ಲೈಫ್ ಬಾಳ ಸಂಗಾತಿ ಸಿಂಹರಾಶಿಯವರು ಸಿಗ್ತಾರೆ, ಇಲ್ಲ ಅಂದರೆ ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಸಿಂಹರಾಶಿಯವರು ಸಿಗ್ತಾರೆ, ಇಲ್ಲ ಅಂದರೆ ಫ್ರೆಂಡ್ಸ್ ಸಿಂಹರಾಶಿಯವರು ಸಿಗ್ತಾರೆ. ಅವರು ಕಷ್ಟಪಡ್ತಿರ್ತಾರೆ. ಅವ್ರು ಎದ್ದೋ ಬೆಳಗ್ಗೆ ಬೇಗ ಎದ್ದು ಆಟ ಬಂದು ಹೊಂದಿರ್ತಾರೆ. ನೀವು ಆರಾಮಾಗಿ ಮಾಡೋಣ, ಆಯಿತು ಮಾಡೋಣ ಬಿಡು, ಏನೀಗ ಏನು ಊರು ಮುಳುಗೋಗಿದ್ದೇನೈತೆ, ಮಾಡೋಣ ಬಿಡು, ನಿಧಾನ, ಓಪ್ ಅನ್ನತ್ರ ನೀವು ಸಮಾಧಾನ. ಅವರು ಹಂಗಲ್ಲ, ನಾನಿಷ್ಟು ಕಷ್ಟಪಡ್ತೇನೆ, ನೀವು ಆರಾಮ ಮಲ್ಕೊಂಡಿದ್ದೀರಲ್ಲ, ಆರಾಮಾಗಿ ಏನು ಮಾಡ್ತೀರಲ್ಲ ಅಂತ. ನೀವು ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ಹೇಳ್ಕೊಂಡಿರ್ತೀರ ಅದ್ರ ಬಗ್ಗೆ, ನಾನು ಅಷ್ಟು ಕೆಲಸ ಮಾಡಿದೆ ಅಂತ. ಅವ್ರಿಗೆ ಅದು ಇನ್ನೂ ಉರಿತಾ ಇರುತ್ತೆ ಎದುರುಗಡೆ ಇರೋರು. ನಿಮ್ಮ ಬಗ್ಗೆ ನಾನು ನೆಗೆಟಿವ್ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಯಾಕೆ ನಿಮಗೆ ದೃಷ್ಟಿ ಜಾಸ್ತಿ ಆಗ್ತದೆ ಅಂದರೆ ನಿಮ್ಮ ಕೆಲವಿಷ್ಟು ಗುಣ ಸ್ವಭಾವಗಳು, ನಿಮ್ಮ ಜೀವನ ಕ್ರಮ ದೃಷ್ಟಿ ಆಗೋ ಥರ ನಿಮಗೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಷಷ್ಠ್ಯಾಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲಿರ್ತಾನೆ, ದೃಷ್ಟಿಯಾಗಂಗೆ ಮಾಡುತ್ತೆ. ಆಟೋಮೆಟಿಕಲಿ ಕುಂಭರಾಶಿಯವರು ಎಲ್ಲೇ ಇದ್ದರೂ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸ್ತೀರಿ ನೀವು.
ತುಂಬ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು. ಕುಂಭರಾಶಿಯವರು ನೀವು ಅಂದರೆ ಎಲ್ಲರೂ ನಿಮ್ಮನ್ನು ನೋಡ್ತಾ ಇರ್ತಾರೆ. ಆ ಥರ ಎಲ್ಲರೂ ನಿಮ್ಮ ಹತ್ರ ಸೆಳೆದು ಬಿಡ್ತೀರಿ ನೀವು ನಿಮ್ಮತ್ತ. ಆಗ ಎಲ್ಲರೂ ನಿಮ್ಮತ್ತ ನೋಡ್ತಾ ಇದ್ದರೆ ಅದರಲ್ಲಿ ಒಳ್ಳೆ ಕಣ್ಣುಗಳು ಯಾವುದು ಕೆಟ್ಟ ಕಣ್ಣುಗಳು ಯಾವುದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಕೆಲವಿಷ್ಟು ಕಣ್ಣುಗಳು ಸರಿ ಇರಲ್ಲ, ಚಕ್ಷುಷೋ ಹೇತೆ, ಕೆಲವರು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಅಥವಾ ಅವರ ಕಣ್ಣು ದೃಷ್ಟಿ ಸರಿ ಇರಲ್ಲ, ನಿಮ್ಮನ್ನು ನೋಡ್ತಾರೆ, ನಿಮಗೆ ದೃಷ್ಟಿ ಆಗಿಬಿಡುತ್ತೆ. ಚಕ್ಷುಷೋ ಹೇತೆ ಮನಸ್ಸೋ ಹೇತೆ, ಕೆಲವರು ನಿಮ್ಮನ್ನು ನೋಡ್ತಾ ಇರ್ತಾರೆ, ಆದರೆ ನಂತರ ಮನೆಗೆ ಹೋಗಿ ಕೂತ್ಕೊಂಡು ನಿಮ್ಮದೇ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನಿಮ್ಗೊಂದಿಷ್ಟು ದೃಷ್ಟಿ ಆಗಿಬಿಡುತ್ತೆ, ಅವ್ರ ಹೊಟ್ಟೆ ಕೆಚ್ಚಿಗೆ ಒಂದಿಷ್ಟು ದೃಷ್ಟಿ ಆಗಿಬಿಡುತ್ತೆ. ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾರೆ, ಆಚೋ ಹೇತೆ, ಕೆಲವರು ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ. ನೀವು ನಿಮ್ಮ ಎದುರುಗಡೆ ಇಲ್ದೋದ್ರೂ ನೀವು ಬೇರೆ ಕಡೆ ನಿಮ್ಮ ಬಗ್ಗೆನೇ ಮಾತಾಡೋದು, ಅವತ್ತೇನಾಯ್ತು ಗೊತ್ತಾ, ಅವ್ರೇನು ಗೊತ್ತಾ, ಇವ್ರೇನು ಗೊತ್ತಾ, ಬರೇ ನಿಮ್ಮ ಬಗ್ಗೆನೇ ಮಾತಾಡೋದು. ಸೊ ಹೀಗೆ ಕೆಲವರು ನಿಮ್ಮ ಬಗ್ಗೆ ಮಾತಾಡಿ ನಿಮಗೆ ದೃಷ್ಟಿ ಮಾಡ್ತಾರೆ, ಕೆಲವರು ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬಗ್ಗೆ ದೃಷ್ಟಿ ಮಾಡ್ತಾರೆ, ಕೆಲವರು ನಿಮ್ಮ ಬಗ್ಗೆ ನಿಮ್ಮನ್ನು ನೋಡಿದ್ರೆ ಸಾಕು ಅವ್ರು ಕಣ್ಸರಿಲ್ಲ ದೃಷ್ಟಿ ಮಾಡ್ತಾರೆ. ಆದ್ದರಿಂದ ಏನಾಗುತ್ತೆ, ದೃಷ್ಟಿಯಿಂದ ನಿಮಗೆ ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ, ದೃಷ್ಟಿಯಿಂದ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ, ದೃಷ್ಟಿಯಿಂದ ನಿಮಗೆ ವ್ಯಾಪಾರದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ದೃಷ್ಟಿಯಿಂದ ನಿಮಗೆ ವಿವಾಹದಲ್ಲಿ ಸಮಸ್ಯೆ, ದೃಷ್ಟಿಯಿಂದ ದಾಂಪತ್ಯದಲ್ಲಿ ಸಮಸ್ಯೆ, ಗಂಡ ಹೆಂಡತಿ ಜಗಳ ಮನಸ್ತಾಪಗಳು, ದೃಷ್ಟಿಯಿಂದ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋ ಥರ ವ್ಯವಹಾರಗಳು. ಎಷ್ಟೆಲ್ಲ ಚೆನ್ನಾಗಿತ್ತು ಗೊತ್ತಾ, ಆರಾಮಾಗಿ ನನಗೆ ಎಲ್ಲ ಆಗೋಗ್ತಿತ್ತು. ಹಾಳಾದ ದರಿದ್ರದಿಂದ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲಪ್ಪ, ಅದು ಏನು ದೃಷ್ಟಿ ಆಗ್ತಾರೆ, ಒಬ್ಬರು ಉದ್ಧಾರ ಆಗೋದು ನೋಡೋಕ್ಕಾಗಲ್ಲ ಇವ್ರುಗಳಿಗೆಲ್ಲ ಅನ್ನೋ ರೀತಿಯಲ್ಲಿ ಆಗಲ್ಲ. ಹೌದು, ಅದು ಯಾಕೆಂದರೆ ಇನ್ನೊಬ್ರು ಉದ್ಧಾರ ನೋಡೋಕ್ಕಾಗೋದಿಲ್ಲ ಎದುರುಗಡೆ ಇರ್ತಕ್ಕಂಥವನಿಗೆ, ಅದು ಬೈ ಡಿಫಾಲ್ಟ್ ಬರುವಂತಹ ಗುಣ ಅದು. ಸೊ ಅದರಿಂದ ಆಟೋಮೆಟಿಕಲಿ ನಿಮಗೆ ದೃಷ್ಟಿಯಾಗಿ ಎಲ್ಲ ಸಮಸ್ಯೆಗಳು ಆಗ್ತಾ ಇರುತ್ತೆ. ಆಮೇಲೆ ಆ ದೃಷ್ಟಿ ಅನ್ನೋದು ತೆಗಿಲಿಕ್ಕಾಗಲ್ಲ, ಆವಾಗ ನೀವು ದೃಷ್ಟಿ ತಕ್ಕೊಳ್ತಾ ಇರಬೇಕೇ ವಿನಃ ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗೋದೇ ಇಲ್ಲ. ದೃಷ್ಟಿಯಿಂದ ಶತ್ರುಗಳು ಜಾಸ್ತಿ ಆಗ್ತಾರೆ. ಈ ಶತ್ರುಗಳು ಯಾವಾಗ ನಿಮಗೆ ಏನು ತೊಂದರೆ ಮಾಡಿದ್ರು, ನೀವು ಏನಂದ್ರೂ ದೃಷ್ಟಿ ಆದರೆ ಹಾಳಾಗ್ತಾನೆ, ಚೆನ್ನಾಗೇ ಇದ್ದಾನೆ ಅಂತಂದಾಗ ಮಾಟ ಮಂತ್ರ ಮಾಡಿಸ್ತಾರೆ. ಮನೆ ಮುಂದೆ ಏನೋ ಒಂದು ಹಾಕ್ಬಿಟ್ಟು ಹೋಗೋದು, ಒಂದು ಲಿಂಬೆಹಣ್ಣು ಹಾಕ್ಬಿಟ್ಟು ಹೋಗೋದು, ನಿಮ್ಮ ಎದುರಲ್ಲಿ ಏನೋ ಒಂದು ಭಸ್ಮ ಹಾಕೋದು, ಮತ್ತೊಂದೇನೋ ತಂದಿಡೋದು, ಮನೇಲಿ ಮೇಲೇನೋ ಸುತ್ತಬಿಟ್ಟು ತಂದಿಡೋದು, ತಂತಿ ಸುತ್ತ ತಂದಿಡೋದು, ಕಬ್ಬಣದ ಮೊಳೆ ತಂದಿಡೋದು, ಏನೋ ಒಂದು ಮಾಡ್ತಾರೆ. ಅದರಿಂದ ನಿಮಗೆ ತೊಂದರೆ ಆಗಲಿ, ಹಿಂಸೆ ಆಗಲಿ, ನಿಮಗೆ ಕಷ್ಟ ಬರಲಿ, ಜಗಳ ಆಗಲಿ, ನಿಮಗೆ ಹಿನ್ನಡೆ ಆಗಲಿ, ನಿಮಗೆ ಲಾಸ್ ಆಗಲಿ, ನಿಮ್ಮ ಆರೋಗ್ಯ ಹಾಳಾಗೋಗಲಿ, ನೀವು ಬರದೇ ಇರಲಿ ಅಲ್ಲಿಗೆ, ಅಥವಾ ಎಲ್ಲೋ ಒಂದು ಕಡೆ ಹೋಗ್ಬೇಕು ಅಲ್ಲಿಗೆ ಹೋಗದೇ ಇರಲಿ, ನಿಮ್ಗೆ ಅದೇನೋ ಸಿಕ್ಕದೇ ಇರಲಿ, ದೃಷ್ಟಿಯಿಂದ ಅಥವಾ ಮಾಟ ಮಂತ್ರದಿಂದ ಅದ ನಂತರ ಆಗ್ತಾರೆ. ಒಂದೊಂದೇ ಹೆಜ್ಜೆ ಅದು. ಸೊ ಅದರಿಂದ ಕಾಲಕ್ಕೆ ತಕ್ಕಂತೆ ನೀವು ದೃಷ್ಟಿ ತಕ್ಕೊಳ್ತಾ ಇರಬೇಕಾಗತ್ತೆ. ಒಂದು ಮಾಟ ಮಂತ್ರದ ಲಾಸ್ಟ್ವರೆಗೆ ಹೇಳ್ತೇನೆ. ಇದು ಮೊದಲು ದೃಷ್ಟಿ ವಿಚಾರ ಮಾಡಿ ನೋಡಿ. ಯಾರಿಗಾರು ತಾಯಿ ಹೊರತುಪಡಿಸಿ ಯಾರು ಬೇಕೋ ನಿಮಗೆ ದೃಷ್ಟಿ ತೆಗಿಬೋದು. ಒಂದು ತೆಂಗಿನಕಾಯಿನ 3 ಕಣ್ಣು ಕಾಣೋ ಥರ ಅದ್ರದ್ದು ಇದೆಲ್ಲ ಕಾಯಿ ಸಿಪ್ಪೆಲ್ಲ ತೆಗೆದು 3 ಕಣ್ಣು ಕಾಣಬೇಕು, ಆ ಥರ ನಿಮ್ಮ ಕಡೆ ಕಣ್ಣು ಇರಬೇಕು. ಆ ಕಡೆ ಮಾಡಿ ತೆಂಗಿನಕಾಯಿ ಇಟ್ಕೊಂಡು ಈ ಸೋಮವಾರ, ಶನಿವಾರ, ಮಂಗಳವಾರ ಅಥವಾ ಷಷ್ಠಿ, ಅಷ್ಟಮಿ, ಅಮಾವಾಸ್ಯೆ ಈ ದಿನಗಳಲ್ಲಿ ಆ ತೆಂಗಿನಕಾಯಿ ಮೇಲೆ ಒಂದು ಕರ್ಪೂರ ಹಚ್ಕೊಂಡು ನಿಮಗೆ ನಿವಾಳಿಸ್ಬಿಟ್ಟು ಹೊಡೆದಾಕಿದ್ರು ಕೂಡ ದೃಷ್ಟಿ ಹೋಗುತ್ತೆ. ಇಲ್ಲ ಅಂತಂದರೆ ಕುಂಕುಮದ ನೀರು, ಒಂದು ಪ್ಲೇಟಲ್ಲಿ ಕುಂಕುಮದ ನೀರು ಮಾಡಿ ನಿಮಗೆ ನಿವಾಳಿಸ್ಬಿಟ್ಟು ಹೊರಗಡೆ ಹಾಕಿದ್ರು ದೃಷ್ಟಿ ಹೋಗುತ್ತೆ. ಇಲ್ಲಾಂದರೆ ಲಿಂಬೆಹಣ್ಣು ನಿಮಗೆ ನಿವಾಳಿಸ್ಬಿಟ್ಟು ಎಡಗಾಲು ಇಮ್ಮಿಡಿಲಿ ಅದನ್ನು ಒತ್ತಿ ಪ್ರೆಸ್ ಮಾಡಿ ಅದು ಅಪ್ಪಚ್ಚೆ ಆದಮೇಲೆ ಅದನ್ನು ತೆಗೆದು ಹಿಂಗೆ ಎರಡು ಭಾಗ ಮಾಡಿ ಹಿಂಗೆ ಬಿಸಾಕಬೇಕು. ಇದು ಈ ಕಡೆ, ಇದು ಈ ಕಡೆ, ಈ ಕೈಯಲ್ಲಿರೋದು ಈ ಕಡೆ, ಈ ಕೈಯಲ್ಲಿರೋದು ಈ ಕಡೆ ಬಿಸಾಕಬೇಕು. ಸೊ ಅದರಿಂದ ಇದಾಗುತ್ತೆ. ಆಮೇಲೆ 3 ದ್ರವ್ಯ ಹೇಳ್ತೀನಿ. ಒಂದು ಸ್ವಲ್ಪ ಎಲ್ಲರೂ ಕಾಯಿ ಸಿಪ್ಪೆ ತಿದ್ದು ಬೆಂಕಿ ಹಾಕ್ಕೋಬೇಕು ಫಸ್ಟು. ಆಮೇಲೆ ಕೈಯಲ್ಲಿ ಅಂಗೈಯಲ್ಲಿ ಕಲ್ಲುಪ್ಪು, ಆಮೇಲೆ ಒಣಮೆಣಸು, ಆಮೇಲೆ ಇದು ಬಿಳಿ ಸಾಸಿವೆ, ಇದನ್ನು ಕೈಯಲ್ಲಿ ಇಟ್ಕೊಂಡು ನಿಮಗೆ ಒಂದು 3 ಬಾರಿ ಹಿಂಗೆ, ಒಂದು 3 ಬಾರಿ ಹಿಂಗೆ ಉಲ್ಟಾ ನಿವಾಳಿಸ್ಬಿಟ್ಟು ಆ ಬೆಂಕಿಗಾಗಿ ಚಟ ಉರಿದೋಗುತ್ತೆ. ಅದು ನಿಮಗೆ ದೃಷ್ಟಿಯೆಲ್ಲ ಪರಿಹಾರ ಮಾಡಿಕೊಡುತ್ತೆ. ತುಂಬ ಪರಿಹಾರಗಳಿದಾವೆ. ದೃಷ್ಟಿ ತಕ್ಕೊಳ್ತಾ ಇರ್ಬೇಕಷ್ಟೇ, ಅದನ್ನು ತಾತ್ಸಾರ ಮಾಡಬಾರ್ದು. ಯಾವ ಅಂತ ತಗೊಳ್ತಾರೆ, ಹಂಗೆ ಮಾಡಬಾರ್ದು. ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂದರೆ ಅವ್ರು ಅರ್ಧಂಬರ್ಧ ಊಟ ಮಾಡಿರ್ತಾರಲ್ಲ, ಎಂಜಲು ಇರ್ತದಲ್ಲ, ಹಂಗೆ ಅನ್ನ ಎಲ್ಲ ಇರ್ತಲ್ಲ, ಅದು ಹಂಗೆ ಮುಷ್ಟಿ ಕಟ್ಟು ಅವ್ರಿಗೆ ನಿವಾಳಿಸ್ಬಿಟ್ಟು ಆ ಬಟ್ಲಲ್ಲಿ ಹಾಕೊಂಡು ತೊಗೊಂಡೋಗಿ ಹೊರಗಡೆ ಹಾಕ್ಬಿಟ್ಟು ಕೈ ತೊಳ್ಕೊಂಬಂದ್ಬಿಟ್ರು ಕೂಡ ಆ ಮಗು ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಊಟ ಮಾಡುತ್ತೆ. ದೃಷ್ಟಿಯಿಂದ ಊಟ ಮಾಡ್ತಾ ಇರಲ್ಲ ಆ ಮಗು, ಗೊತ್ತಲ್ವ? ದೃಷ್ಟಿ ಕಾಲಕ್ಕೆ ತಕ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಆದರೆ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇರ್ತಾನೆ, ಅದೇ ನಿಮ್ಮ ಇದರಲ್ಲೇ, ಅದರಿಂದಾಗಿ ಅದನ್ನು ಅವಾಯ್ಡ್ ಮಾಡೋಕ್ಕಾದಾಗ ದೀರ್ಘಕಾಲಿಕ ಒಂದು ಧಾರಣೆ ಮಾಡ್ಕೊಳ್ಬೇಕು. ಕೆಲವಿಷ್ಟು ಅಭ್ಯಾಸಗಳನ್ನ ಇಟ್ಕೊಳ್ಬೇಕು. ಅಭ್ಯಾಸಗಳ ಬಗ್ಗೆ ನಿಮಗೆ ಹೇಳ್ತೇನೆ ಕೇಳಿ. ಅಭ್ಯಾಸಗಳ ವಿಚಾರ ಬಂದಾಗ ಈಗ ಹೊರಗಡೆ ಹೋಗ್ತೀರಾ, ಎಲ್ಲ ಕೆಲಸಕ್ಕೋಸ್ಕರನೋ ವ್ಯಾಪಾರಕ್ಕೋಸ್ಕರನೋ ಏನೋ ಒಟ್ಟು ದಿನ ಹೊರಗಡೆ ಹೋಗ್ತೀರಾ, ಬೆಳಗ್ಗೆ ಎದ್ದು ಹೊರಗಡೆ ಹೋದ್ಮೇಲೆ ಸಂಜೆನೋ ಮಧ್ಯಾಹ್ನ ವಾಪಸ್ ಬರ್ತೀರಾ. ಸೀದಾ ಬಂದ ಹಬ್ಬ ಸುಸ್ತಾಯಿತು ಅಂತ ಸೋಫಾ ಮೇಲೆ ಬಿದ್ಕೊಂಡ್ಬಿಡ್ತೀರಾ, ಅಥವಾ ಸೀದಾ ಹಾಸಿಗೆ ಮೇಲೆ ಹೋಗಿ ಮಲ್ಕೊಂಡ್ಬಿಡ್ತೀರಾ. ತಪ್ಪು. ಹೊರಗಡೆಯಿಂದ ಬಂದ್ರಿ ಅಂದರೆ ಕಾಲು ತೊಳ್ಕೊಳ್ಳದೆ ಮನೆ ಒಳಗೆ ಹೋಗಬಾರ್ದು.
ಇಲ್ಲ ನಾವು ಅಪಾರ್ಟ್ಮೆಂಟ್ಸ್ ಇರ್ತೀವಿ, ಮತ್ತೊಂದೆಲ್ಲ ಇರ್ತೀವಿ, ನಮಗೆ ಹೊರಗಡೆ ಕಾಲು ತೊಳ್ಕೊಳ್ಳೋ ಅವಕಾಶ ಇಲ್ಲ ಅಂದರೆ ಆ ಚಪ್ಪಲಿ ಬಿಡೋ ಹತ್ರ ಮೇಲ್ಗಡೆ ಎಲ್ಲರೂ ಕೈ ಸಿಗುವಂಥ ಜಾಗದಲ್ಲಿ ಒಂದು ಚಿಕ್ಕ ಬಾಟ್ಲ್ನಲ್ಲಿ ಗೋಮೂತ್ರ ಅರ್ಕ ಅಂತ ಸಿಗುತ್ತೆ, ಅದನ್ನ ಇಟ್ಕೋಬೇಕು. ಮನೆ ಮುಂದೆ ಅಲ್ಲಿ ಚಪ್ಪಲಿ ಬಿಟ್ಟ ತಕ್ಷಣ ಆ ಗೋಮೂತ್ರ ಅರ್ಕ ಮೈ ಮೇಲೆ ಹಾಕ್ಕೊಂಡು ಆಮೇಲೆ ಮನೆ ಒಳಗೆ ಹೋಗಬೇಕು. ಮನೆ ಒಳಗೆ ಹೋದ್ಮೇಲೆ ಸೀದಾ ಬಾತ್ರೂಮ್ಗೆ ಹೋಗಬೇಕು, ಕೈಕಾಲು ತೊಳ್ಕೊಬೇಕು. ಆ ಕೈಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡೇ ಬರಬೇಕು. ಆ ತೊಳ್ಕೊಳ್ಳೋ ನೀರಿಗೂ ಕೂಡ ಒಂದು ಸ್ವಲ್ಪ ಅಡುಗೆ ಅರಿಶಿನವೋ ಅಥವಾ ಒಂದು ಸ್ವಲ್ಪ ಗೋಮೂತ್ರ ಅರ್ಕನೋ ಹಾಕ್ಕೊಂಡು ಆ ನೀರಲ್ಲಿ ಕೈಕಾಲು ಮುಖ ತೊಳ್ಕೊಂಬಂದ್ರೆ ತುಂಬ ಅದ್ಭುತ. ಅದ್ರ ನಂತರ ಬಂದು ಸೋಫಾ ಮೇಲೆ ಯಾರು ಕೂತ್ಕೊಳ್ಳಿ, ಹಾಸಿಗೆ ಮೇಲೆ ಯಾರು ಮಲ್ಕೊಳ್ಳಿ, ಸೀದಾ ಹೋಗ್ಬಿಟ್ಟು ಮಾಡ್ಕೊಳ್ತಾರೆ. ಅದು ತುಂಬ ತಪ್ಪಾಗಿರುತ್ತೆ. ಒಂದಿಷ್ಟು ನೆಗೆಟಿವ್ನೆಸ್, 3 ರಸ್ತೆ ಇರೋ ಜಾಗ ದಾಟಿರ್ತೀರಾ, ಯಾರನ್ನೋ ದೃಷ್ಟಿ ನೋಡಿರ್ತೀರ, ಏನೇನೋ ದಾಟ್ಕೊಂಡು ಬಂದು ಮನೆ ಒಳಗಡೆ ಹೋಗ್ಬಿಟ್ಟಿರ್ತೀರ, ಅದನ್ನೆಲ್ಲ ಸೀದಾ ಮನೆ ಒಳಗೆ ತೊಗೊಂಡ್ಬಿಡ್ತೀರಾ ನೀವು. ದಯವಿಟ್ಟು ಆ ತಪ್ಪು ಮಾಡಬೇಡಿ. ಅಷ್ಟೇ, ಈ ಥರ ಅಭ್ಯಾಸ ಬಲಗಳನ್ನು ಕೆಲವಷ್ಟು ಬಿಟ್ಕೋಬೇಕಾಗತ್ತೆ. ಇನ್ನು ಶತ್ರುಬಾಧೆ, ಮಾಟಮಂತ್ರಗಳಿಗೆ ಶತ್ರುಬಾಧೆಗಳನ್ನು ಪರಿಹಾರ ಮಾಡಬೇಕು ಅಂತಂದಾಗ ಅಥವಾ ದೀರ್ಘಕಾಲಿಕವಾಗಿ ಈ ಥರ ಒಂದು ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡ್ಕೊಳ್ಳುವಂಥದ್ದು ಬಹಳ ಪವರ್ಫುಲ್ ಆಗಿರುತ್ತೆ. ಅದು ಕೂಡ ಶತ್ರುಬಾಧೆಗಳು, ಮಾಟಮಂತ್ರಗಳು, ದೃಷ್ಟಿದೋಷ ಸಹಿತವಾಗಿ ಇದೆಲ್ಲ ಪರಿಹಾರ ಆಗಬೇಕಂದ್ರೆ ನಾವು ವಿಶೇಷವಾದಂತಹ ಒಂದು ಪರಿಹಾರ ಮಾಡಿ ಈ ಒಂದು ಅದ್ಭುತವಾದ ಕರುಂಗಾಲಿ ಮಾಲೆ ಕೊಂಡು ನೋಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ಬಹಳ ಪ್ರಮುಖವಾಗಿ ಕರುಂಗಾಲಿ ಮಾಲೆ. ವೀಕ್ಷಕರೇ, ನೀವು ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡಿರಬಹುದು ಕರುಂಗಾಲಿ ಮಾಲೆ, ಕರುಂಗಾಲಿ ಮಾಲೆ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರಬಹುದು, ರಾಜಕೀಯದಲ್ಲಿ ಪೊಲಿಟಿಷಿಯನ್ಸ್ ಇರಬಹುದು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇರಬಹುದು, ಭಾಳಷ್ಟು ಜನ ಧಾರಣೆ ಮಾಡ್ಕೊಳ್ತಕ್ಕಂಥ ಅದ್ಭುತವಾದಂತಹ ಮಾಲೆ ಅಂದರೆ ಕರುಂಗಾಲಿ ಮಾಲೆ. ಈ ಕರುಂಗಾಲಿ ಅನ್ನುವಂಥದ್ದು ಒಂದು ವುಡ್, ಅದು ಒಂದು ಮರ, ಅದು ಮರದ ಒಳಗಡೆ ಬರತಕ್ಕಂಥ ತೋಡದು ಕಪ್ಪು ಬಣ್ಣದಲ್ಲಿ ಬರುತ್ತೆ. ಈ ಕರುಂಗಾಲಿ ಮಾಲೆಯನ್ನು ನಿಮಗೆ ಈ ಹಿಂದೆಯೂ ಸಹ ನಾನೊಂದ್ಸಲ ಹೋಮ ಮಾಡಿ ಕೊಟ್ಟಿದ್ದೆ, ಎನರ್ಜೈಸ್ ಮಾಡಿ ಕೊಟ್ಟಿದ್ದೆ. ವಿಚಾರ ಏನಪ್ಪ ಅಂದರೆ ಒರಿಜಿನಲ್ ಕರುಂಗಾಲಿ ಸಿಗ್ತಕ್ಕಂಥದ್ದು ಬಹಳ ಕಷ್ಟ, ಟಫ್ ಅದು. ಸೊ ಅದನ್ನು ಪ್ರೊಕ್ಯೂರ್ ಮಾಡ್ಕೋಬೇಕು, ಅಂದರೆ ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಶೇಖರಣೆ ಮಾಡ್ಕೊಂಡು ಅದನ್ನು ಮಾಲೆ ಮಾಡಿಸಿ ಅದನ್ನು ಇದು ಮಾಡಬೇಕು. ಸೊ ನಿಮಗೆ ನನ್ನ ಹತ್ರ ಔಟ್ ಆಫ್ ಸ್ಟಾಕ್ ಕರುಂಗಾಲಿ ಮಾಲೆನೇ ಇಲ್ದಂಗೆ ಆಗ್ಬಿಟ್ಟಿತ್ತು ಹಿಂದಿನ ಸಲ. ಸೊ ಈ ಮತ್ತೆ ಪುನಃ ನಾನು ಈ ಕರುಂಗಾಲಿ ಮಾಲೆನ ಮತ್ತೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ತಗೊಬಂದು ಅದಕ್ಕೆ ಮತ್ತೆ ಮಾಲೆ ಮಾಡಿಸಿ ರೆಡಿ ಮಾಡಿಸಿ ಈಗ ವಿತ್ ಫುಲ್ ಸ್ಟಾಕ್ ರೆಡಿ ಇದ್ದೀನಿ. ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಮಾಲೆ, ಯಾಕೆಂದರೆ ಬಹಳಷ್ಟು ಜನ ಒರಿಜಿನಲ್ ಕರುಂಗಾಲಿ ಮಾಲೆ ಸಿಗದೆ ಬಹಳ ಕಷ್ಟಪಡ್ತಾರೆ. ಸೊ ನಾನೇನು ಮಾಡಿದ್ರೆ ಈ ಬಾರಿ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಮತ್ತೆ ಪುನಃ ಈ ಹಿಂದೆ ಕೊಟ್ಟಂಗೆ ಮತ್ತೆ ಪುನಃ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಒಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಯಾವುದೇ ಇದ್ರೂ ಕೂಡ ಏನು ಹೋಮ ಮಾಡೋದು ಹೇಳಿ? ಸುದರ್ಶನ ಹೋಮವನ್ನು ಮಾಡ್ತಾರೆ. ಸುಷ್ಟು ದರ್ಶನಂ ಸುದರ್ಶನಂ ಅಂತ ಅದ್ಭುತವಾಗಿ, ಅದು ಏನೋ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಅದು ಶಕ್ತಿ ಸುದರ್ಶನದ್ದು. ಸೊ ಅದರಿಂದ ಅದ್ಭುತವಾದಂತಹ ಸುದರ್ಶನ, ಷಡ್ದ್ರವ್ಯ ಸುದರ್ಶನ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳನ್ನು ಬಳಸಿ ಷಡ್ದ್ರವ್ಯ ಮಹಾಸುದರ್ಶನ ಹೋಮವನ್ನು ಈ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಸೊ ಆ ಷಡ್ದ್ರವ್ಯ ಮಹಾಸುದರ್ಶನ ಹೋಮದಲ್ಲಿ ಈ ಕರುಂಗಾಲಿ, ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ, ತುಂಬ ಶಕ್ತಿ ತುಂಬ್ತೇವೆ ಅದರಲ್ಲಿ. ಅಷ್ಟೇ ಅಲ್ಲ, ಈ ದೃಷ್ಟಿ ಅನ್ನುವಂಥದ್ದು ಆಗಲೇ ಹೇಳಿದೆ. ಈಗ ಷಷ್ಠಿ, ಅಷ್ಟಮಿ ಇತ್ಯಾದಿಗಳಲ್ಲಿ ಏನು ದೃಷ್ಟಿ ತಕ್ಕೊಳ್ಳಿ ಅಂತಲೋ ಅಥವಾ ಬೇರೆ ಬೇರೆ ಪರಿಹಾರಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಅಂತನೋ ಭಾಳಷ್ಟು ಜನಕ್ಕೆ ಮಾಡೋಕ್ಕೆ ಆಗಲ್ಲ. ಅಯ್ಯೋ ನೀವು ಹೇಳಿದ ಐಟಮ್ಗಳು ಎಲ್ಲಿಂದ ಹುಡ್ಕೊಂಬರ್ಲಿ ಇವರು ಅನ್ನೋರು ಅಂತಾರೆ ಇರ್ತಾರೆ. ಎಲ್ಲ ಐಟಮ್ ಸಿಗುತ್ತೆ ಬಟ್ ಮಾಡೋರಿಲ್ಲ ಅಂತ ಹೇಳ್ತಾರೆ, ಅಥವಾ ಟೈಮ್ ಇಲ್ಲ ಅನ್ನೋರು ಇರ್ತಾರೆ, ಮರ್ತೋಯ್ತು ಅನ್ನೋರು ಇರ್ತಾರೆ. ಅದರ ದೃಷ್ಟಿಯಿಂದ ಮಾತ್ರ ಅನುಭವಿಸ್ತಾ ಇರ್ತಾರೆ. ಒಂದು ಏನೂ ಇಲ್ಲದೆ ಆರಾಮಾಗಿ ಏನಾದ್ರು ಪರಿಹಾರ ಇಲ್ವಾ ಅಂತ ಕೇಳಿದ್ರೆ ನೋಡಿ, ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಒಂದು ವಿಶೇಷವಾದ ಮಂತ್ರ ಇದೆ. ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡುವಂತಹ ಮಂತ್ರ ಅದು. ಆ ಮಂತ್ರವನ್ನು ಹೇಳಿ ಮತ್ತೆ ಪುನಃ ಇದೇ ಅಮಾವಾಸ್ಯೆ ದಿವಸ ಮಂಗಳವಾರ ಕುದೃಷ್ಟಿ ಪರಿಹಾರ ಮಂತ್ರ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಮಹಾಸುದರ್ಶನ ಹೋಮಗಳಲ್ಲಿ ಈ ಒಂದು ಅದ್ಭುತವಾದಂತಹ ಕರುಂಗಾಲಿ ಮಾಲೆ ಎನರ್ಜೈಸ್ ಆಗುತ್ತೆ. ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು, ಮತ್ತೆ ಏನೇ ಮರ್ತೋಗ್ಬಿಟ್ರು ಪರವಾಗಿಲ್ಲ. ನಾನು ಹೇಳಿದಂಥ ಈ ಹೇಳ್ತಾನೆ ಸಿಂಪಲ್ ಪರಿಗಳು ಏನೇ ಮರ್ತೋದ್ರೂ ಪರವಾಗಿಲ್ಲ, ಅದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು. ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ, ಮಡಿ ಮೈಲಿಗೆ ಇತ್ಯಾದಿ ಯಾವುದೇ ಟೆನ್ಷನ್ಗಳು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಧಾರಣೆ ಮಾಡ್ಕೊಂಡ್ರೆ ಸಾಕು. ಇದನ್ನು ಆ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿರುತ್ತೆ, ಕುತ್ತಿಗೆಯಲ್ಲಿ ಈ ಕರುಂಗಾಲಿ ಮಾಲೆ ಇರುತ್ತೆ. ಕೇವಲ ಷಡ್ದ್ರವ್ಯ ಮಹಾಸುದರ್ಶನ ಹೋಮ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ, ಮಹಾಕಾಲ ಭೈರವೇಶ್ವರ ಹೋಮದಲ್ಲಿ ಈ ಒಂದು ಅದ್ಭುತವಾದ ಕರುಂಗಾಲಿ ಮಾಲೆಗೆ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಹಾಕಾಲ ಭೈರವೇಶ್ವರನ ಮಂತ್ರ ಹೋಮದಲ್ಲಿ. ಅದರಿಂದ ಕಾಲಭೈರವೇಶ್ವರ ಹೋಮದಲ್ಲಿ ಕರುಂಗಾಲಿ ಮಾಲೆಗೆನ್ನ ಮಂಗಳವಾರದ ದಿವಸ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋದೇ ಅದ್ಭುತವಾದಂಥ ಪರಿಹಾರ ಅದು.
ಯಾವುದೇ ಮಾಟಮಂತ್ರ, ಯಾಕೆಂದರೆ ಶತ್ರುವನ್ನ ಮನಸ್ಸನ್ನು ಹಿಡ್ಕೊಳ್ಳೋದೇ ಕಷ್ಟ ಆಗ್ಬಿಡೋದಂಥ ಪರಿಸ್ಥಿತಿ. ವ್ಯಕ್ತಿನ ಹಿಡ್ಕೋಬೋದು, ವ್ಯಕ್ತಿ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ನೀವು ಏನೇ ಅಭಿವೃದ್ಧಿ ಆದರೂ ದೃಷ್ಟಿ ಆಗುತ್ತೆ ಅಂದರೆ ಫಸ್ಟ್ ಕರುಂಗಾಲಿ ಮಾಲೆ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಭಾಳಷ್ಟು ಜನ ಕೊಟ್ಟಿದ್ದೀನಿ, ಭಾಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸನ್ನು ಹೇಳಿದ್ದಾರೆ ಕೂಡ. ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ತೀರಾ, ನಂಗೆ ಇನ್ನೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನಗೂ ಬೇಕು, ಮನೇಲಿ ಎಲ್ಲರಿಗೂ ಒಂದೊಂದು ಹಾಕ್ಕೊಂಡ್ಬಿಡ್ತೀವಿ, ನಂಗೆ ತುಂಬ ರಕ್ಷಣೆ ಸಿಗುತ್ತೆ ಇದರಲ್ಲಿ ಅಂತ. ಇದಕ್ಕಿನ್ನ ಪವರ್ಫುಲ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ನಾವು ವ್ಯಾಘ್ರನೇತ್ರ ರತ್ನ ಮಾಲೆ ಬೆಳ್ಳಿಯಲ್ಲಿ ಕಟ್ಸ್ಬಿಟ್ಟು ನಾವು ಎನರ್ಜೈಸ್ ಮಾಡಿಕೊಂಡು 6, 7, 8 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಒಂದು ಮಾಲೆ ಮೇಲೆ. ಅದ್ರ ಬದಲಾಗಿ ನೀವು ಸಿಂಪಲ್ಲಾಗಿ ನಾವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಮಹಾಕಾಳಭೈರವೇಶ್ವರ ಹೋಮ, ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ, ಅಷ್ಟೇ ಅಲ್ಲ, ಈ ದೃಷ್ಟಿ ದೋಷದಿಂದ ಮಾಟಮಂತ್ರ ಇತ್ಯಾದಿಗಳಿಂದಾಗಿ ನಿಮಗೆ ಮದುವೆ ಸೆಟ್ ಆಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ, ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಜಗಳ ಮನಸ್ತಾಪಗಳಾಗ್ತಾ ಇದೆ, ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡತಿ ತುಂಬ ಜಗಳ, ಈ ಮಾಟಮಂತ್ರ ದೃಷ್ಟಿ ದೋಷದಿಂದನೇ ಕರುಂಗಾಲಿ ಮಾಲೆಯನ್ನು ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲ, ಗುರುಬಲ ಬೇಕು ಅಥವಾ ಗುರುಬಲ ಇದೆ, ಕೆಲಸ ಮಾಡ್ತಾ ಇಲ್ಲ, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿಯಾದಂತಹ ಶನಿಪೀಡೆ ಇದ್ರೂ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಗಳಲ್ಲಿ ಅದ್ಭುತವಾದ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಜಸ್ಟ್ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ ಕುಂಕುಮ ಹಣೆಯಲ್ಲಿ ಇಟ್ಕೊಂಡ್ರು ಸಾಕು. ಸಿಂಪಲ್ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮಂಗಳವಾರ ಬೆಳಗ್ಗೆ ಅಮಾವಾಸ್ಯೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡೋದು ನೀವು ಕೇಳಿಸ್ಕೊಳ್ಬೋದು, ನೋಡ್ಬೋದು ಅದನ್ನು. ಹಾಗೂ 10:30 ಆಚೆಗೆ ಹೋಮಗಳು ಲೈವ್ ಇರುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡಬಹುದು. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರ ದಿವಸ ಇದರಿಂದ ಕಳಿಸ್ಕೊಟ್ಬಿಡ್ತೇವೆ. ಎಷ್ಟು ಸಿಂಪಲ್ ಆಗಿ ವಿಚಾರಗಳನ್ನು ಮಾಡಿಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ಸ್ಕ್ರೀನ್ ಕಡೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಬಾರಿ ಮತ್ತೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ಪುನಃ ನಂಗೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ಶೇಖರಣೆ ಮಾಡೋದು, ಅದನ್ನು ಕೊಡೋದು ಬಹಳ ಕಷ್ಟ ಆಗಿಬಿಡುತ್ತೆ. ಸೊ ಆದ್ದರಿಂದ ಮತ್ತೆ ಇನ್ಯಾವಾಗ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಸೊ ಬೇಗ ಈ ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಕರುಂಗಾಲಿ ಮಾಲೆಯೇ ಪವರ್ಫುಲ್ಲು. ಅದು ಹೋಮಲ್ಲಿ ಎನರ್ಜೈಸ್ ಮಾಡಿ ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ, ನೀವು ಧಾರಣೆ ಮಾಡಿಕೊಂಡಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಬೇರೆ ಎಲ್ಲೇ ಕರುಂಗಾಲಿ ಮಾಲೆ ಸಿಕ್ಕಿದ್ರು ಕೂಡ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಇಷ್ಟೆಲ್ಲ ಹೋಮಗಳು ಮಾಡಿ ನಿಮಗೆ ಕೊಡೋದು ಸಾಧ್ಯತೆಗಳಿಲ್ಲ, ಅದು ಈ ಒಂದು ದರಕ್ಕೆ. ಸೊ ಅದರಿಂದಾಗಿ ದಯವಿಟ್ಟು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ತಿಳಿಸಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ತಿಳಿಸಿ, ಪ್ರತಿಯೊಬ್ಬರಿಗೂ ತಿಳಿಸಿ ಈ ಥರ ವಿಶೇಷವಾಗಿ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ, ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಸುದರ್ಶನ ಹೋಮ, ಕಾಲಭೈರವೇಶ್ವರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿಗಳಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದಾರೆ. ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಪ್ರತಿಯೊಬ್ಬರಿಗೂ ತಿಳಿಸಿ ಈ ವಿಚಾರವನ್ನು. ಬೇಗ ಏನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯಾಕೆಂದರೆ ಲೈವಲ್ಲಿ ನೀವು ಹೋಮಗಳನ್ನು ನೋಡಬೇಕು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯುವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ.